ವಿಷ್ಣುವರ್ಧನ್ ಅವರ ಅಭಿಮಾನಿ ಸಿನಿಮಾಗಳು ನಿಮ್ಮನ್ನು ಹೆಂಗೆ ಗೌರವಿಸ್ತಾರೆ? ಆ, ಈಗ ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಅದನ್ನು ಅವರು ಪ್ರತಿಯೊಬ್ಬರಲ್ಲೂ ಒಂದೊಂದು ಭಾವನೆ ಇರುತ್ತೆ. ಈಗ ಉದಾಹರಣೆ ನಿಮ್ಮಲ್ಲಿ ಇದನ್ನು ಈಗ ಉದಾಹರಣೆಗೆ ನಿಮ್ಮನ್ನೇ ತೊಗೋಬೇಕಾಗತ್ತೆ ನಾನೀಗ. ಈಗ ನೀವು ಹೇಗೆ ಅದನ್ನು ನಾನು ಸಿನಿಮಾ ರಂಗವನ್ನು ಪ್ರೀತಿಸಬೇಕು, ನಾನು ಈ ಕ್ಷೇತ್ರದಲ್ಲಿ ಕಲಾರಂಗದಲ್ಲಿ ಏನಾರು ಒಂದು ಮಾಡಬೇಕು ಅಂತಕ್ಕಂಥದ್ದು ಹೇಗೆ ನೀವು ಇನ್ವಾಲ್ವ್‌ಮೆಂಟ್ ಅಂತ ತೊಗೊಳಕ್ಕೆ ಶುರು ಮಾಡಿದ್ರು, ಹಾಗೆ ಪ್ರತಿಯೊಬ್ಬರಲ್ಲೂ ಅದು ಇದ್ದೇ ಇರುತ್ತೆ. ನಾವು ಯಾರನ್ನ ಆರಾಧಿಸ್ತೀವಿ, ಯಾರನ್ನ ಪ್ರೀತಿಸ್ತೀವಿ ಅವ್ರನ್ನ. ಸೊ ಇದೇ ರೀತಿ ನಾನು ಕಾರ್ಯಕ್ರಮಗಳಿಗೆಲ್ಲ ಹೋದಾಗೂ ಕೂಡ ಅವರೆಲ್ಲ ಅಪ್ಪಾಜಿಯವರು ಅಂದರೆ ಯಜಮಾನರ ಒಂದು ಪ್ರೀತಿನ ನಮ್ಮ ಮೇಲೆ ತೋರಿಸ್ತಕ್ಕಂಥ ಕೆಲವೊಂದು ಕ್ಷಣಗಳು ಆಗಿದ್ದಾವೆ. ಆವಾಗ ನಾನು ತುಂಬ ಮುಜುಗರ ಪಟ್ಟಿದ್ದೀನಿ ಕೂಡ ನಾನು. ಆ ಪಟ್ಟಿದ್ದೀನಿ ಅಂತಂದ್ರೆ ಹೇಗಾಗಿರುತ್ತೆ ಅಂದ್ರೆ ಒಂದು ಸರ್ತಿ ಅವರು ಅಭಿಮಾನ ಬಂದು ಅವ್ರನ್ನೇ ನೋಡಿದ್ದು ಅನ್ನೋ ರೀತಿ ಬಂದು ಕಾಲಿಗೆ ನಮಸ್ಕಾರ ಮಾಡ್ಲಿಕ್ಕೆ ಬರೋದು ಬಂದಾಗ ನಾನು ತುಂಬಾ ಸಂಕೋಚ ಪಟ್ಕೊಂಡು ತುಂಬ ದೂರ ಹೋಗಿದ್ದೂ ಇದೆ ನಾನು. ಆಮೇಲೆ ನಾನು ವೇಷಭೂಷಣ ಮಾತ್ರ ವೇದಿಕೆಗೆ ಮಾತ್ರ ಸೀಮಿತವಾಗಿ ಇಟ್ಕೊಂಡಿರೋನು. ನನ್ನ ವೇಷಭೂಷಣ ಅದು ಮುಗೀತಂದರೆ ವೇದಿಕೆಯಿಂದ ಕೆಳಗೆ ಬಂದರೆ ನಾನು ರಾಜು ಆಗೇ ಇರ್ತೀನಿ ನಾನಲ್ಲಿ. ಆ ವೇದಿಕೆಯಲ್ಲಿ ಮಾತ್ರ ಅವ್ರನ್ನ ಇರ್ತೀನಿ. ತದನಂತರ ನಾನು ಮೇಕಪ್ ತೆಗೆದುಬಿಡ್ತೀನಿ. ತೆಗೆದ್ರೆ ನಾನು ಯಾರಿಗೂ ಗುರುತು ಸಿಗಲ್ಲ ನಾನು. ಆ ರೀತಿ ಇರ್ತೀನಿ ನಾನು. ಯಾಕಂದ್ರೆ ನಾನು ಅದನ್ನು ಮೊದಲಿಂದ ಅದು ರೂಢಿ ಇಟ್ಕೊಂಬಂದೀನಿ. ನಾನು ಎಲ್ಲೇ ಹೋದರೂ ಕೂಡ ಅವರ ವ್ಯಕ್ತಿತ್ವಕ್ಕೆ ಅವ್ರ ಇದಕ್ಕೆಲ್ಲೂ ಧಕ್ಕೆ ಬರೋದ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಈಗ ಅಭಿಮಾನಿಗಳು ಈಗ ಹೇಳಿದ್ರು ಅವ್ರು ಸೈಕಲ್ ಮೇಲೆ ಇಟ್ಕೊಂಡು ಪ್ರತಿನಿತ್ಯ ಅಂಥದ್ದು ಪೂಜೆ ಅದು ಅಭಿಮಾನ ಪ್ರೀತಿ. ನಾನು ಆರಾಧಿಸ್ತಾ ಇದ್ದೀನಿ ನಾನು. ನನ್ನ ಆರಾಧ್ಯ ದೈವ ನನ್ನ ಹೃದಯದಲ್ಲೇ ಇದ್ದಾರೆ. ನನ್ನ ಹೃದಯದ ಒಳಗಡೆನೇ ಇದ್ದಾರೆ. ನಾನು ಅಲ್ಲೇ ಪೂಜಿಸ್ತೀನಿ, ಅಲ್ಲೇ ಇದು ಮಾಡ್ತೀನಿ. ಅದನ್ನು ಹೊರಗಡೆ ಆ ರೀತಿ ತೋರಿಸ್ಬೇಕು ಅನ್ನೋದು ನನ್ನಲ್ಲಿ ಯಾವತ್ತೂ ಬಂದಿಲ್ಲ ನನಗೆ ಅದನ್ನು. ವೇಷಭೂಷಣ ಇಲ್ದಾಗ ಮಾತ್ರ. ತದನಂತರ ನಾನು ಅದನ್ನು ತೆಗೆದು ಕ್ಲೀನಾಗಿ ಮುಚ್ಚಿಟ್ಟು ಗರ್ಭಗುಡಿಯಲ್ಲಿ ಕೂರಿಸ್ಬಿಟ್ಟಿರ್ತೀನಿ ನಾನು ಅವ್ರನ್ನ. ಅದನ್ನು ಮಾಡ್ಕೊಂಡು ಬಂದಿದ್ದೀನಿ ನಾನು ಮೊದಲಿಂದ ಕೂಡ. ಸೊ ಅಭಿಮಾನಿಗಳಿಗೆ ಅವರ ಒಬ್ಬೊಬ್ಬರ ಅಭಿಪ್ರಾಯ, ಅವರ ಪ್ರೀತಿ ಒಂದೊಂದು ರೀತಿಲಿರುತ್ತೆ. ಅವ್ರ ದೃಷ್ಟಿಯಲ್ಲಿ ಅವ್ರು ಹಾಗೆ ಕಂಡಿರ್ತಾರೆ. ಅದನ್ನು ನಾನು ಹೀಗೆ ವ್ಯಕ್ತಪಡಿಸಿದಾಗಲೇ ನನಗೆ ಸಮಾಧಾನ ಅನ್ನೋದು ಇರುತ್ತೆ ಅವ್ರುಗಳಿಗೆ. ಸೊ ಅದು ಸಾರ್ಥಕತೆ ಅಂತ ಆಗಿರುತ್ತೆ. ಅದು ಅವರವರ ಪ್ರೀತಿ, ಅವರವರ ಭಕ್ತಿ ಅದು ಆ ವಿಷಯದಲ್ಲಿ.